ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಈಗ ಪುರಿ ಜಗನ್ನಾಥ ಮಂದಿರಕ್ಕೆ ಹೋಗ್ತಿದ್ದೇನೆ. ಪುರಿ ಜಗನ್ನಾಥ್ ಯಾತ್ರೆ ಮಾಡೋಕ್ಕಿಂತ ಮುಂಚೆ ನಾನು ಈ ಗುಡಿಯ ಬಗ್ಗೆ ರಿಸರ್ಚ್ ಮಾಡಿದ್ದೇನೆ. ಪುರಿ ಜಗನ್ನಾಥ ಗುಡಿಯಲ್ಲಿ ಮೇಲೆ ಒಂದು ಬಾವುಟ ಇದೆ. ಗಾಳಿ ಯಾವುದೋ ದಿಕ್ಕಿಂದ ಬರುತ್ತೆ. ಈ ಬಾವುಟ ಗಾಳಿಯ ಅಪೋಸಿಟ್ ಡೈರೆಕ್ಷನಲ್ಲಿ ಹಾರುತ್ತೆ. ಎಷ್ಟು ವಿಚಿತ್ರ ಅಲ್ಲ. ಇನ್ನೂ ಒಂದು ವಿಷಯ, ಪುರಿ ಜಗನ್ನಾಥ ಮಂದಿರ ಸಮುದ್ರ ಪಕ್ಕದಲ್ಲಿಯೇ ಇದೆ. ಹೊರಗಿಂದ ಸಮುದ್ರದ ಸೌಂಡ್ ಕೇಳಿಸುತ್ತೆ, ಆದರೆ ಗುಡಿಯ ಒಳಗೆ ಹೋದರೆ ಸ್ವಲ್ಪನೂ ಸೌಂಡ್ ಕೇಳಿಸಲ್ಲ. ಇದೊಂದು ಅದ್ಭುತನೇ. ಇನ್ನೂ ಒಂದು ವಿಷಯ ಹೇಳ್ತಿದ್ದೇನೆ. ಪುರಿ ಜಗನ್ನಾಥ ಮಂದಿರದಲ್ಲಿ ಪ್ರಸಾದ ಮಾಡ್ತಾರೆ. ಅದು ಒಂದು ಗಡಿಗೆ ಮೇಲೆ ಇಡ್ತಾರೆ. ಮತ್ತು ಆ ಗಡಿಗೆಯಲ್ಲಿ ಪ್ರಸಾದ ಮಾಡೋತೆಗೆ ಪೂರ್ತಿ ಮೇಲೆ ಎಲ್ಲ ಗಡಿಗೆಗೆ ಮೊದಲು ಪ್ರಸಾದ ಆಗುತ್ತೆ. ಅದು ಆದಮೇಲೆ ಕೆಳಗಿರೋ ಗಡಿಗೆ. ಮತ್ತು ಈ ಪ್ರಸಾದ ಒಬ್ಬ ಭಕ್ತರಿಗೂ ಕಡಿಮೆ ಬೀಳಲ್ಲ. ಇದು ದೇವಶಕ್ತಿನೇ. ಇದೇ ಥರ ಇನ್ನು ತುಂಬ ವಿಷಯ ಇದೆ. ನಾನು ಅಲ್ಲಿ ಹೋಗಿ ನೋಡಿ ಇನ್ನೂ ಕೆಲವೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡುತ್ತೇನೆ. ಜೈ ಜಗನ್ನಾಥ್.